ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಗಾರ್ಡನಿಂಗ್ ಸೀರೀಸ್. ಇವತ್ತು ನಾನು ಬೆಳಗ್ಗೆ ತೋಟಕ್ಕೆ ಹೋಗೋಕ್ಕಾಗಲಿಲ್ಲ, ಕೆಲಸದ ಒತ್ತಡ ಹಾಗೂ ಮಳೆ ಕೂಡ ತುಂಬ ಜಾಸ್ತಿ ಆಗಿತ್ತು. ನಾನು ಬಾಲ್ಕನಿಯಲ್ಲಿ ಬಹಳಷ್ಟು ಗಿಡಗಳನ್ನು ಪ್ರಾಪಗೇಟ್ ಮಾಡ್ತಾ ಇದ್ದೀನಿ. ಬನ್ನಿ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಹೊಟ್ಟೆ ತುಂಬ ಹಶ್ವಾಗಿತ್ತು ಅಂತ ಬೇಗ ಒಂದು ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಪಲಾವಿಗೂ ಹಾಗೂ ಗಾರ್ಡನಿಂಗು ಏನು ಸಂಬಂಧ ಅಂತ ಹೇಳ್ಬೋದು, ಆದರೆ ಈ ಪಲಾವ್ಗೆ ಹಾಕ್ತಾ ಇರುವಂಥ ಬಹಳಷ್ಟು ತರಕಾರಿಗಳು ನಮ್ಮ ತೋಟದಿಂದಲೇ ಬಂದಿರೋದು. ನಾವು ಜಾಸ್ತಿ ತರಕಾರಿಯನ್ನು ಹಾಕಿ ಕಮ್ಮಿ ರೈಸನ್ನು ಹಾಕಿ ಪಲಾವ್ ಮಾಡ್ತೀವಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಅದಕ್ಕೆ ಸ್ವಲ್ಪ ಈ ಪುದೀನ ಎಲೆಯನ್ನು ಹಾಕ್ಬೋದು, ಕರಿ ಲೀವ್ಸನ್ನು ನಾನು ತುಂಬ ಹಾಕ್ತೀನಿ. ಸ್ವಲ್ಪ ಕಮ್ಮಿ ಮಸಾಲ ಹಾಕಿ ಇದೆಲ್ಲದನ್ನು ಹಾಕಿ ಪಲಾವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಪಲಾವ್ ಜೊತೆ ಕರ್ಡ್ನ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕದಾಗಿರುತ್ತೆ. ಇವತ್ತು ನಾನು ದೊಡ್ಡಲಿಕಾಯಿ ಉಪ್ಪಿನಕಾಯಿನ ಹಾಕ್ಕೊಂಡು ತಿಂದೆ. ದೊಡ್ಡಲಿಕಾಯಿ ಅಂದರೆ ಯಾರಿಗೆ ಗೊತ್ತಿಲ್ಲ, ನಾಳೆ ನಾನು ತೋಟಕ್ಕೆ ಹೋದಾಗ ಅದರ ಮರ ಹಾಗೂ ಅದರ ಕಾಯಿಯನ್ನು ನಿಮಗೆ ತೋರಿಸ್ತೀನಿ. ಈಗ ನಾನು ಬಾಲ್ಕನಿಯಲ್ಲಿ ಪ್ರಾಪಗೇಟ್ ಮಾಡೋಕ್ಕೆ ಇಟ್ಟಿರುವಂತಹ ಎಲ್ಲ ಪ್ಲಾಂಟ್ಗಳನ್ನ ತೋರಿಸ್ತಾ ಇದ್ದೀನಿ. 3 ದಿನದ ಹಿಂದೆ ಈ ಎಲ್ಲ ಪ್ಲಾಂಟ್ಗಳನ್ನು ತೊಗೊಂಬಂದು ಒಂದು ಬಕೆಟ್ನಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೆ. ಇವತ್ತು ಆ ನೀರನ್ನು ಚೇಂಜ್ ಮಾಡ್ತಾ ಹಾಗೆ ನಿಮಗೆ ಆ ಪ್ಲಾಂಟ್ಗಳ ಬಗ್ಗೆ ಹೇಳ್ತೀನಿ. ಈಗ ನನ್ನ ಕೈಯಲ್ಲಿರೋದು ಹವಾಯಿನ್ ಟೀ ಪ್ಲಾಂಟ್ ಅಂತ ಕರೀತಾರೆ, ಲಕ್ಕಿ ಪ್ಲಾಂಟ್ ಅಂತ ಕೂಡ ಕರೀತಾರೆ. ದೀಸ್ ಮೇ ಗ್ರೋ ಅಪ್ ಟು 10 feet ಟಾಲ್. ನಾನು ಕೂಡ 5 ಅಡಿ ದೊಡ್ಡದಿರುವಂತಹ ಪ್ಲಾಂಟ್ಗಳನ್ನ ತೊಗೊಂಬಂದು ಇಟ್ಟಿದ್ದೀನಿ. ಬ್ಯೂಟಿಫುಲ್ ಪಿಂಕ್, ರೆಡ್, ಗ್ರೀನ್ ಕಲರ್ ಲೀವ್ಸ್ ಇದ್ರದ್ದು. ಕೆಲವೊಂದು ಪ್ಲಾಂಟ್ಗಳಲ್ಲಿ ಆಲ್ರೆಡಿ ಬೇರ್ ಕೂಡ ಬಂದಿದೆ, ನೀವು ನೋಡ್ಬೋದು. ಹಾಗೆ ಈ ಪ್ಲಾಂಟು ಡೀಪ್ ಪರ್ಪಲ್ ಕಲರ್ ಲೀವ್ಸ್, ಗ್ರೀನ್ ಕಲರ್ ಗಾರ್ಡನ್ ಮಧ್ಯೆ ಇದನ್ನು ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೂ ನೀವು ನೆಕ್ಸ್ಟ್ ನೋಡ್ತಾ ಇರೋದು ಅರಾಲಿಯಾ ಪ್ಲಾಂಟ್ ಅಂತ ಕರೀತಾರೆ, ಶೀಲ್ಡ್ ಅರಾಲಿಯಾ ಅಂತ. ಗ್ರೀನ್ ಹಾಗೂ ಯೆಲ್ಲೋ ಕಲರ್ ಲೀವ್ಸ್, ಇದು ಕೂಡ ತುಂಬ ಚೆನ್ನಾಗಿದೆ. ಈಗ ನೋಡ್ತಾ ಇದ್ರೆ ಚಿಕ್ಕದಾಗಿ ಆಲ್ರೆಡಿ ರೂಟ್ಸ್ ಇದ್ರದ್ದು ಸ್ಟಾರ್ಟ್ ಆಗಿದೆ. ಹಾಗೆ ಕ್ರೋಟಾನ್ ಪ್ಲಾಂಟು ತುಂಬ ವೆರೈಟೀಸ್ ಇದೆ. ಇದು ಕೂಡ ಟೀ ಪ್ಲಾಂಟೇ, ಅದರ ಒಂದು ವೆರೈಟಿ. ಇದರಲ್ಲಿ ಕೂಡ ಚಿಕ್ಕದಾಗಿ ಬೇರು ಬರ್ತಾ ಇದೆ ಆಲ್ರೆಡಿ. ಹಾಗೆ ಈ ಪ್ಲಾಂಟ್ ಕೂಡ ಕ್ರೋಟಾನ್ದು ಒಂದು ವೆರೈಟಿ. ವೈಬ್ರೆಂಟ್ ಕಲರ್ ಲೀವ್ಸ್, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಎಲ್ಲ ಥರ ಕಲರ್ಸ್ ಕೂಡ ಬರುತ್ತೆ ಲೀವ್ಸ್ಗೆ. ಹಾಗೂ ನಾವು ಪ್ರಾಪಗೇಟ್ ಮಾಡಬೇಕಾದ್ರೆ ಕೆಲವೊಂದು ಸತಿ ಅದರ ಎಲೆಗಳು ಉದುರು ಹೋಗುತ್ತೆ, ಆದರೆ ಹೊಸ ಎಲೆಗಳು ಬಂದೇ ಬರುತ್ತೆ ಬೇರ್ ಬಂದಮೇಲೆ. ಹಾಗಾಗಿ ಎಲೆಗಳು ಉದುರಿದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಕೆಲವೊಂದು ಟೀ ಪ್ಲಾಂಟ್ಗಳಲ್ಲಿ ಬೇರ್ ಬಂದಿದೆ, ಯಾಕೆಂದರೆ ತುಂಬ ದಿನದಿಂದ ನಾನು ನೆನೆಸಿಟ್ಟಿದ್ದೆ. ಇದು ಅದೇ ಟೀ ಪ್ಲಾಂಟ್ದು ಒಂದು ವೆರೈಟಿ. ಹಾಗೂ ಇದು ಟ್ರೈ ಕಲರ್ ಪ್ಲಾಂಟ್ ಅಂತ ಕರೀತಾರೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಕೂಡ ಹಾಕಿದರೆ ಪರ್ಪಲ್ ಲೀವ್ಸ್ ಪ್ಲಾಂಟ್ ಎಗೇನ್. ನಾನು ಇದೇ ಮೊದಲನೇ ಬಾರಿಗೆ ಇಷ್ಟೊಂದು ಗಿಡಗಳನ್ನ ಜೊತೆಗೆ ಪ್ರಾಪಗೇಟ್ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್, ಗಾರ್ಡನ್ ತುಂಬ ಚೆನ್ನಾಗಾಗಲಿ ಅಂತ. ಇದರ ರೂಟ್ಸ್ ಬಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾಳಿನ ಗಾರ್ಡನಿಂಗ್ ಜರ್ನಿಯಲ್ಲಿ ಮತ್ತೆ ಸಿಗೋಣ. ಬಾಯ್, ಹ್ಯಾವ್ ಅ ಗುಡ್ ಡೇ.